ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಮಂಗಳೂರು ಕಡೆ ಮಾಡುವಂಥ ಕಪ್ಪ ರೊಟ್ಟಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇದೊಂದು 6 ತಾಸು ನೆನೆಸಿರುವಂಥ ಅಕ್ಕಿಗೆ ಏನು ಉದ್ದಿನ ಬೇಳೆ ಏನೂ ಹಾಕಿಲ್ಲ, ಬರೀ ಅಕ್ಕಿನೇ 6 ತಾಸು ನೆನೆಸಿ ಅದನ್ನು ನೈಸಾಗಿ ರುಬ್ಕೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಗ್ಯಾಸ್ ಮೇಲೆ ಫ್ರೆಂಡ್ಸ್ ನಾನೊಂದು ಕಬ್ಬಿಣದ ಕಾವಲಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ನೀರನ್ನು ಹಾಕ್ಕೊಂಡ್ಮೇಲೆ ಅದನ್ನೊಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಇಲ್ಲಿ ಎಣ್ಣೆಯನ್ನು ಮಾತ್ರ ನಾನು ಹಾಕ್ಕೊತಿಲ್ಲ, ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ. ಈಗ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಮೊದಲು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ಕಪ್ಪ ರೊಟ್ಟಿ ಚಿಕನ್ ಸಾರು ಜೊತೆ ಬೆಸ್ಟ್ ಕಾಂಬಿನೇಷನ್. ಆದರೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಈಗ ಇನ್ನೊಂದು ರೊಟ್ಟಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೇನೆ. ಮಂಗಳೂರು ಕಡೆ ಆದರೆ ಇದಕ್ಕೆ ಮಣ್ಣಿಂದೇ ಕಾವಲಿ ಸಿಗ್ತವೆ ಫ್ರೆಂಡ್ಸ್, ಆದರೆ ನನ್ನ ಕಡೆ ಇಲ್ಲ ಅಂತ ಕಬ್ಬಿಣದ ಕಾವಲಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಿದ್ದೇನೆ. ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು. ನಿಮಗೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಮಾಡ್ಕೋಬೋದು ಫ್ರೆಂಡ್ಸ್, ಏನೂ ಆಗೋದಿಲ್ಲ. ಇದನ್ನು ಮಂಗಳೂರು ಕಡೆ ಇದಕ್ಕಂತಲೇ ಒಂದು ರೊಟ್ಟಿಗಂತಲೇ ಒಂದು ಗ್ರೇವಿನೂ ಮಾಡ್ತಾರೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಕಬ್ಬಿಣದ ಕಾವಲಿ ಒಂದು ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ಅಂದರೂ ರೊಟ್ಟಿನ ಯಾವ ರೀತಿ ನಿಧಾನಕ್ಕೆ ಎಬ್ಬಿಸ್ತಿದ್ದೇನಂತ. ಇದನ್ನು ಎಣ್ಣೆ ಹಾಕದೆ ಮಾಡುವ ದೋಸೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ನಾನು ಮಾಡೋ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಣ್ಣೆ ಹಾಕದೇನೆ ಯಾವ ರೀತಿ ದೋಸೆ ಅಥವಾ ರೊಟ್ಟಿ ಮಾಡಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಕೂಡ ಫ್ರೆಂಡ್ಸ್. ನಾನು ಇದನ್ನು ಚಿಕನ್ ಸಾರು ಜೊತೆ ಸರ್ವ್ ಮಾಡ್ತಿದ್ದೇನೆ.